ಪಕ್ಷಿಗೂಡು. ನಾವು ಜೀವನದ ಉದ್ದಕ್ಕೂ ಕಲಿಯುವುದು ಇದ್ದೇ ಇರುತ್ತದೆ, ಆದರೆ ನಾವು ಅದನ್ನು ಗಮನಿಸೋದಿಲ್ಲ. ಒಬ್ಬ ಕವಿ ಹೇಳ್ತಾನೆ, ಪಕ್ಷಿಗಳಿಂದಲೂ ಕಲಿಯುವುದು ಇದೆ ಅಂತ. ಕೋತಿಯೂ ಸಹ ಮಗುವನ್ನು ಹೊಟ್ಟೆಗೆ ಸಿಕ್ಕಿಸಿಕೊಂಡು ಕಾಪಾಡಿ ಅದಕ್ಕೆ ಕಾಲುಗಳು ಬಂದ ಬಳಿಕ ಬಿಟ್ಟು ಬಿಡುತ್ತೆ. ಹಾಗೆಯೇ ನಾವು ಸಹ ಒಂದು ಹಂತಕ್ಕೆ ಬಂದ ನಂತರ ಮಕ್ಕಳನ್ನು ಸ್ವತಂತ್ರರನ್ನಾಗಿರಲು ಬಿಡಬೇಕು. ಹೀಗೆ ಹೇಳುತ್ತಾ ಪಕ್ಷಿಗಳ ಬಗ್ಗೆ ತಿಳಿಸ್ತಾ ಇದ್ದಾನೆ. ಪುಟ್ಟ ಪುಟ್ಟ ಪಕ್ಷಿಗಳು ರೆಕ್ಕೆಗಳು ಬರುವ ತನಕ ಮರದ ಮೇಲಿನಲ್ಲಿರುವ ಗೂಡಿನಲ್ಲಿರುವ ಮರಿಗಳಂತೆ ಜೀವಿಯು ಭಕ್ತಿಯನ್ನು ಹೊಂದಿ ನಂತರ ಜ್ಞಾನವನ್ನು ಪಡೆದು ವೈರಾಗ್ಯವನ್ನು ಹೊಂದುವ ತನಕ ಹೇಗಿರ್ತಾನೆ ಅಂತಂದರೆ, ಈ ಸಂಸಾರ ಅಂತಂದರೆ ಹುಟ್ಟಿದಾಗಿನಿಂದ ಸಾವು ಸಂಭವಿಸುವವರೆಗೆ, ಅಂದರೆ ಭಕ್ತಿ ಜ್ಞಾನ ವೈರಾಗ್ಯ ಬರುವವರೆಗೆ ರೆಕ್ಕೆಗಳಿಲ್ಲದ ಪಕ್ಷಿ ಮರಿಗಳು ಗೂಡಿನಲ್ಲಿರುವಂತೆ ಜೀವಿಯು ಸಂಸಾರವೆಂಬ ಜೈಲಿನಲ್ಲಿರ್ತಾನೆ, ದುಃಖವನ್ನು ಅನುಭವಿಸ್ತಾ ಇರ್ತಾನೆ. ಆದ್ದರಿಂದ ಪರಮೇಶ್ವರ ರಕ್ಷಿಸು ಅಂತ ಹೇಳಿ ವೈರಾಗ್ಯದಿಂದ ಕೂಡಿದ್ದರೆ ಹೇಗೆ ತಾಯಿ ಪಕ್ಷಿಯು ಹಿಂದಿರುಗಿ ಮಕ್ಕಳ ಬಳಿಗೆ ಬಂದಂತೆ ನೀನು ನನ್ನ ಬಳಿಗೆ ಬಾ, ಅಥವಾ ನನ್ನನ್ನು ನಿನ್ನ ಬಳಿಗೆ ಬರುವಂತೆ ಮಾಡು ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದಾನೆ ಕವಿ.